ವೃಶ್ಚಿಕ ರಾಶಿಯ ಜನರು ಯಾವಾಗಲೂ ಒಂದು ವಿಶೇಷ ರೀತಿಯ ಜೀವನ ನಡೆಸುತ್ತಾರೆ. ಅವರು ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುತ್ತಾರೆ, ಆದರೆ ಒಳಗಿನ ಆಳದಲ್ಲಿ ಒಂದು ದೊಡ್ಡ ಚಂಡಮಾರುತ ಸದಾ ಉರಿಯುತ್ತಿರುತ್ತದೆ. ಅವರ ಕಣ್ಣುಗಳು ಮಾತಾಡುತ್ತವೆ, ಅವರ ಮೌನ ಕೂಗುತ್ತದೆ. ಅವರು ತಮ್ಮ ಗುರಿಯನ್ನು ಬಿಡುವುದಿಲ್ಲ, ತಮ್ಮ ಸ್ವಪ್ನವನ್ನು ಮರೆಯುವುದಿಲ್ಲ. ಎಷ್ಟು ಕಷ್ಟ ಬಂದರೂ, ಎಷ್ಟು ಅಡೆತಡೆ ಎದುರಾದರೂ ಅವರು ನಿಲ್ಲುವುದಿಲ್ಲ. ಆದರೆ ಕೆಲವು ಸಮಯದಿಂದ ನಿಮಗೆ ಒಂದು ಭಾರ ಅನಿಸುತ್ತಿದೆ ಅಲ್ಲವೇ? ಮಾಡಿದ ಪ್ರಯತ್ನಗಳು ಫಲ ಕೊಡದೆ ಹೋದ ಹಾಗೆ ಅನಿಸಿದೆ ಅಲ್ಲವೇ? ಒಂದು ಕೆಲಸ ಮಾಡಿದರೆ ಮತ್ತೊಂದು ಸಮಸ್ಯೆ ಬರುತ್ತದೆ, ಒಂದು ಬಾಗಿಲು ತೆರೆದರೆ ಮತ್ತೊಂದು ಮುಚ್ಚಿಕೊಳ್ಳುತ್ತದೆ ಎಂದು ಅನಿಸಿದೆ ಅಲ್ಲವೇ? ಆ ನೋವು ಅರ್ಥವಾಗುತ್ತದೆ, ಆ ಸಂದೇಹ ಅರ್ಥವಾಗುತ್ತದೆ. ಆದರೆ ಇಂದು ನಾನು ನಿಮಗೆ ಒಂದು ಸತ್ಯ ಹೇಳಲು ಬಂದಿದ್ದೇನೆ. ಆ ಸತ್ಯ ಕೇಳಿದ ನಂತರ ನಿಮ್ಮ ಮನಸ್ಸು ಬದಲಾಗುತ್ತದೆ, ನಿಮ್ಮ ಹೃದಯ ಹಗುರವಾಗುತ್ತದೆ. ಈ ಸಮಯ, ಈ ಗ್ರಹ ಸ್ಥಿತಿ ವೃಶ್ಚಿಕ ರಾಶಿಗೆ ಒಂದು ಅಪರೂಪದ ಕ್ಷಣ ತೆರೆದಿದೆ. ಇದು ಸಾಧಾರಣ ಬದಲಾವಣೆ ಅಲ್ಲ, ಇದು ಒಂದು ತಲೆಮಾರಿನಲ್ಲಿ ಒಮ್ಮೆ ಮಾತ್ರ ಬರುವ ಕರ್ಮ ಬಿಡುಗಡೆಯ ಮಹಾಕ್ಷಣ. ನೀವು ಬಿತ್ತಿದ ಬೀಜಗಳು, ನೀವು ಮಾಡಿದ ಪ್ರಯತ್ನಗಳು, ನೀವು ಸಹಿಸಿಕೊಂಡ ನೋವುಗಳು, ಇವೆಲ್ಲವೂ ಈಗ ಫಲ ಕೊಡಲು ಸಿದ್ಧವಾಗಿವೆ. ಇದು ಕೇವಲ ಮಾತಲ್ಲ, ಗ್ರಹಗಳ ಸ್ಥಿತಿ ಅದನ್ನು ನಿಖರವಾಗಿ ತೋರಿಸುತ್ತಿದೆ. ಗುರು ಗ್ರಹ, ಆ ಮಹಾ ಶುಭ ಗ್ರಹ, ಈಗ ಒಂದು ವಿಶೇಷ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ವೃಶ್ಚಿಕ ರಾಶಿಯ ಮೇಲೆ ಅವನ ದೃಷ್ಟಿ ಬಿದ್ದಿದೆ ಮತ್ತು ಆ ದೃಷ್ಟಿ ಎಂದಿಗೂ ವ್ಯರ್ಥ ಹೋಗುವುದಿಲ್ಲ. ಗುರು ಯಾರ ಮೇಲೆ ಕೃಪೆ ತೋರಿಸುತ್ತಾನೋ ಅವರ ಜೀವನದ ದಿಕ್ಕು ಬದಲಾಗುತ್ತದೆ, ಅವರ ಭಾಗ್ಯ ತೆರೆಯುತ್ತದೆ, ಅವರ ಸ್ಥಾನ ಎತ್ತರವಾಗುತ್ತದೆ. ಇದು ಗುರು ಶಕ್ತಿ, ಇದು ಗ್ರಹಗಳ ಕೊಡುಗೆ. ಆದರೆ ಅದರ ಜೊತೆಗೆ ಶನಿ ಮಹಾರಾಜ ಕೂಡ ತನ್ನ ಪಾಠ ಕಲಿಸುತ್ತಿದ್ದಾನೆ. ಶನಿ ಎಂದರೆ ಕಷ್ಟ ಮಾತ್ರ ಅಲ್ಲ, ಶನಿ ಎಂದರೆ ಶಿಸ್ತು, ಶನಿ ಎಂದರೆ ಶ್ರಮದ ಫಲ. ನೀವು ಈ ಸಮಯದಲ್ಲಿ ಯಾವ ಕಷ್ಟ ಅನುಭವಿಸಿದ್ದೀರೋ ಆ ಪ್ರತಿಯೊಂದು ಕಷ್ಟವೂ ಶನಿಯ ಕೊಡುಗೆ. ಅವನು ನಿಮ್ಮನ್ನು ಮುರಿಯಲು ಆ ಕಷ್ಟ ಕೊಡಲಿಲ್ಲ, ನಿಮ್ಮನ್ನು ಬಲಪಡಿಸಲು ಕೊಟ್ಟ, ನಿಮ್ಮನ್ನು ಅಣಿಗೊಳಿಸಲು ಕೊಟ್ಟ. ಆ ಸಮಯ ಈಗ ಮುಗಿಯುತ್ತಿದೆ ಮತ್ತು ಶನಿ ನಿಮ್ಮ ಸ್ಥಿರತೆಗೆ ಆಶೀರ್ವಾದ ಕೊಡಲು ಸಿದ್ಧನಾಗಿದ್ದಾನೆ. ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳು ವೃಶ್ಚಿಕ ರಾಶಿಯ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ತರುತ್ತಿವೆ. ರಾಹು ಯಾವಾಗ ಶುಭ ಸ್ಥಾನದಲ್ಲಿ ಇರುತ್ತಾನೋ ಆಗ ಅನಿರೀಕ್ಷಿತ ಅವಕಾಶಗಳು ಬರುತ್ತವೆ. ಯಾರಿಂದ ಬರುತ್ತದೆ ಎಂದು ಗೊತ್ತಾಗದ, ಯಾವ ದಿಕ್ಕಿನಿಂದ ಬರುತ್ತದೆ ಎಂದು ಅರ್ಥವಾಗದ, ಆದರೆ ಜೀವನವನ್ನು ಬದಲಿಸುವ ಅವಕಾಶಗಳು. ಕೇತು ಮೋಕ್ಷಕಾರಕ, ಅವನು ನಿಮ್ಮ ಹಳೆಯ ಭಯಗಳನ್ನು, ಹಳೆಯ ನೋವುಗಳನ್ನು, ಹಳೆಯ ಬಂಧನಗಳನ್ನು ಕಳಚಿ ಹಾಕಲು ಸಹಾಯ ಮಾಡುತ್ತಿದ್ದಾನೆ. ಇದು ಕರ್ಮ ಬದಲಾವಣೆಯ ಕಾಲ. ನಿಮ್ಮ ಹಿಂದಿನ ಜನ್ಮದ ಋಣಗಳು, ಈ ಜನ್ಮದ ತಪ್ಪುಗಳು ಎಲ್ಲವೂ ಒಂದೊಂದಾಗಿ ತೀರಿ ಹೋಗುತ್ತಿವೆ. ಆ ತೀರ್ಮಾನ ಆಗುವಾಗ ನೋವಾಗುತ್ತದೆ, ಕಣ್ಣೀರು ಬರುತ್ತದೆ, ಮನಸ್ಸು ಕಲಕಿ ಹೋಗುತ್ತದೆ. ಆದರೆ ಆ ನಂತರ ಒಂದು ಅಪೂರ್ವ ಶಾಂತಿ ಬರುತ್ತದೆ, ಒಂದು ಬೆಳಕು ಕಾಣಿಸುತ್ತದೆ. ಆ ಬೆಳಕೇ ನಿಮ್ಮ ಭವಿಷ್ಯ. ವೃತ್ತಿ ಮತ್ತು ವ್ಯಾಪಾರದ ವಿಷಯದಲ್ಲಿ ಮಾತಾಡೋಣ. ಇದು ನಿಮಗೆ ಅತ್ಯಂತ ಮುಖ್ಯ ಸಮಯ. ನೀವು ಇಷ್ಟು ದಿನ ಮಾಡಿದ ಶ್ರಮ, ನೀವು ತೋಡಿದ ಬಾವಿ, ಅದರಲ್ಲಿ ನೀರು ಬರಲು ತೊಡಗಿದೆ. ಈ ಮಾತು ಅರ್ಥವಾಗುತ್ತಿದೆ. ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನ, ಪ್ರತಿಯೊಂದು ತ್ಯಾಗ, ಪ್ರತಿಯೊಂದು ನೋಯಿಸಿದ ರಾತ್ರಿ ಈಗ ಒಂದೊಂದಾಗಿ ಫಲ ಕೊಡಲು ಆರಂಭಿಸುತ್ತಿದೆ. ಕೆಲಸ ಮಾಡುವ ವೃಶ್ಚಿಕ ರಾಶಿಯ ಜನರಿಗೆ ಈ ಸಮಯ ಒಂದು ಮಹತ್ತರ ತಿರುವು. ನಿಮ್ಮ ಮೇಲ್ವಿಚಾರಕರು ನಿಮ್ಮ ಕೆಲಸವನ್ನು ಗಮನಿಸಿದ್ದಾರೆ, ನಿಮ್ಮ ಶ್ರಮ ಕಣ್ಣಿಗೆ ಬಿದ್ದಿದೆ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಮಹತ್ತರ ಸುದ್ದಿ ಬರಬಹುದು. ಅದು ಪದೋನ್ನತಿ ಆಗಿರಬಹುದು, ಹೊಸ ಜವಾಬ್ದಾರಿ ಆಗಿರಬಹುದು, ಹೊಸ ಯೋಜನೆಯಲ್ಲಿ ನಿಮ್ಮ ಹೆಸರು ಆಗಿರಬಹುದು. ಆ ಸುದ್ದಿ ಬಂದಾಗ ಆಶ್ಚರ್ಯ ಪಡಬೇಡಿ, ಏಕೆಂದರೆ ಅದಕ್ಕೆ ಅರ್ಹರಾಗಿರುವವರು ನೀವೇ. ವ್ಯಾಪಾರ ಮಾಡುವ ವೃಶ್ಚಿಕ ರಾಶಿಯ ಜನರಿಗೆ ಒಂದು ಹೊಸ ಅವಕಾಶ ತೆರೆದುಕೊಳ್ಳುತ್ತಿದೆ. ನೀವು ಎಷ್ಟು ದಿನದಿಂದ ಯೋಚಿಸುತ್ತಿದ್ದ ವ್ಯಾಪಾರದ ಯೋಜನೆ, ಅದು ಈಗ ಕಾರ್ಯರೂಪಕ್ಕೆ ಬರಲು ಸಮಯ ಸರಿಯಾಗಿದೆ. ಒಂದು ಹೊಸ ಪಾಲುದಾರ ಸಿಗಬಹುದು, ಒಂದು ಹೊಸ ಗ್ರಾಹಕ ಬರಬಹುದು, ಒಂದು ಹೊಸ ಒಪ್ಪಂದ ಆಗಬಹುದು. ಈ ಸಮಯದಲ್ಲಿ ಯಾವ ಅವಕಾಶ ಬಂದರೂ ಅದನ್ನು ಕೈ ಬಿಡಬೇಡಿ. ಅದು ಗ್ರಹಗಳು ನಿಮ್ಮ ಕೈಗೆ ನೀಡುತ್ತಿರುವ ಉಡುಗೊರೆ. ಆದರೆ ಒಂದು ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ಯಾವ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾನೋ ಅವನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲರೂ ನಿಮ್ಮ ಶ್ರೇಯಸ್ಸನ್ನು ಬಯಸುವುದಿಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು, ಕೆಲವರು ನಿಮ್ಮ ಅವಕಾಶವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರ ಬಳಿ ಹಂಚಿಕೊಳ್ಳಬೇಡಿ. ಮೌನವಾಗಿ ಕೆಲಸ ಮಾಡಿ.
ಯಶಸ್ಸು ಮಾತಾಡಲಿ. ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ಸಮಾಚಾರ ಇದೆ. ನಿಮ್ಮ ಆರ್ಥಿಕ ಸ್ಥಿತಿ ಈ ಸಮಯ ಸ್ಥಿರವಾಗುತ್ತಿದೆ. ಕೆಲವು ದಿನಗಳಿಂದ ಹಣದ ಒತ್ತಡ ಇತ್ತು. ಖರ್ಚುಗಳು ಜಾಸ್ತಿ ಆಗಿದ್ದವು. ಎಷ್ಟು ಮಾಡಿದರೂ ಸಾಲದು ಅಂದುಕೊಳ್ಳುತ್ತಿದ್ದಿರಿ. ಆದರೆ ಈ ಸ್ಥಿತಿ ಬದಲಾಗಲಿದೆ. ಒಂದು ಮೂಲದಿಂದ ಅನಿರೀಕ್ಷಿತ ಹಣ ಬರಬಹುದು. ಒಂದು ಹಳೆಯ ಸಾಲ ತೀರಿ ಹೋಗಬಹುದು. ಒಂದು ಹೊಸ ಆದಾಯದ ಮಾರ್ಗ ತೆರೆದುಕೊಳ್ಳಬಹುದು. ಇದು ಸಣ್ಣ ಬದಲಾವಣೆ ಅಲ್ಲ. ಇದು ನಿಮ್ಮ ಆರ್ಥಿಕ ಜೀವನದ ಒಂದು ಹೊಸ ಅಧ್ಯಾಯ. ಸಾಲದ ಬಗ್ಗೆ ಮಾತಾಡೋಣ. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಆ ಹಣ ಮರಳಿ ಬರಬಹುದು. ಯಾರಿಂದಾದರೂ ಸಾಲ ತೆಗೆದುಕೊಂಡಿದ್ದರೆ ಅದನ್ನು ತೀರಿಸಲು ಒಂದು ಮಾರ್ಗ ಕಾಣಿಸಬಹುದು. ಗ್ರಹಗಳ ಸ್ಥಿತಿ ಹೇಳುತ್ತದೆ ಈ ಸಮಯ ಆರ್ಥಿಕ ಮುಕ್ತಿಯ ಸಮಯ. ನೀವು ಭಯಪಡಬೇಡಿ. ನೀವು ಆತಂಕ ಪಡಬೇಡಿ. ಬ್ರಹ್ಮಾಂಡದ ಶಕ್ತಿ ನಿಮ್ಮ ಕಡೆ ಇದೆ. ಹೊಸ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ತಕ್ಕಮಟ್ಟಿಗೆ ಒಳ್ಳೆಯದು. ಆದರೆ ಅವಸರ ಮಾಡಬೇಡಿ. ಚೆನ್ನಾಗಿ ಯೋಚಿಸಿ, ಚೆನ್ನಾಗಿ ತಿಳಿದು ನಂತರ ನಿರ್ಧಾರ ತೆಗೆದುಕೊಳ್ಳಿ. ಯಾರಾದರೂ ಶೀಘ್ರ ಲಾಭ ಕೊಡುತ್ತೇನೆ ಎಂದು ಹೇಳಿದರೆ ಅವರ ಮೇಲೆ ಕಣ್ಣು ಬಿಡಿ. ಶ್ರೀಮಂತಿಕೆ ಬರಲು ಕಾಲ ಬೇಕು. ಆದ್ದರಿಂದ ನಿಧಾನವಾಗಿ ಆದರೆ ಭದ್ರವಾಗಿ ಹೆಜ್ಜೆ ಇರಿಸಿ. ಪ್ರೀತಿ ಮತ್ತು ಸಂಬಂಧದ ವಿಷಯ ಇಲ್ಲಿ ಬಹಳ ಆಳ ಇದೆ. ವೃಶ್ಚಿಕ ರಾಶಿಯ ಜನರ ಹೃದಯ ಎಷ್ಟು ಆಳ ಇದೆ ಎಂದರೆ ಅವರು ಪ್ರೀತಿಸುವಾಗ ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ. ಅವರ ಪ್ರೀತಿ ನೀರಿನ ಹರಿವಿನ ಹಾಗೆ. ಮೇಲ್ಮೈ ಶಾಂತ ಕಾಣುತ್ತದೆ, ಆದರೆ ಒಳಗೆ ಎಷ್ಟು ಆಳ ಇದೆ ಎಂದು ಯಾರಿಗೂ ಅಂದಾಜು ಆಗುವುದಿಲ್ಲ. ವಿವಾಹಿತ ವೃಶ್ಚಿಕ ರಾಶಿಯ ಜನರಿಗೆ ಈ ಸಮಯ ಒಂದು ಹೊಸ ತಿಳಿವಳಿಕೆಯ ಸಮಯ. ಪತಿ ಅಥವಾ ಪತ್ನಿಯ ನಡುವೆ ಇದ್ದ ಮನಸ್ತಾಪ, ಮಾತಿನ ಅಡ್ಡಿ, ಮನಸ್ಸಿನ ಅಂತರ ಇವೆಲ್ಲ ಕ್ರಮೇಣ ಕಡಿಮೆ ಆಗಲಿದೆ. ಒಂದು ಸ್ಪಷ್ಟವಾದ ಮಾತುಕತೆ ನಡೆಯಬಹುದು. ಒಂದು ಅರ್ಥವಾಗುವ ಸಮಯ ಬರಬಹುದು. ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ, ಇನ್ನಷ್ಟು ಆಳವಾಗಲಿದೆ. ಅವಿವಾಹಿತ ವೃಶ್ಚಿಕ ರಾಶಿಯ ಜನರಿಗೆ ಒಂದು ಮಹತ್ತರ ಭೇಟಿ ಕಾದಿದೆ. ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ, ಅಥವಾ ಈಗಾಗಲೇ ಇರುವ ಯಾರೋ ಒಬ್ಬರ ಬಗ್ಗೆ ನಿಮ್ಮ ಮನಸ್ಸಿನ ಭಾವ ಸ್ಪಷ್ಟವಾಗಲಿದೆ. ಆ ವ್ಯಕ್ತಿ ನಿಮ್ಮ ಆಸ್ತೆ ಅರ್ಥ ಮಾಡಿಕೊಳ್ಳುತ್ತಾರೆ, ನಿಮ್ಮ ಮೌನ ಅರ್ಥ ಮಾಡಿಕೊಳ್ಳುತ್ತಾರೆ. ಆ ಭೇಟಿ ಅಕಸ್ಮಾತ್ ಆದ ಹಾಗೆ ಕಾಣುತ್ತದೆ, ಆದರೆ ಅದು ಗ್ರಹಗಳು ಸಂಘಟಿಸಿದ ಭೇಟಿ. ಆರೋಗ್ಯದ ಬಗ್ಗೆ ಮಾತಾಡೋಣ. ಈ ವಿಷಯ ಕೇಳುವಾಗ ಸ್ವಲ್ಪ ಗಂಭೀರವಾಗಿ ಕೇಳಿ. ವೃಶ್ಚಿಕ ರಾಶಿಯ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ನಿರ್ಲಕ್ಷ್ಯ ಮಾಡುತ್ತಾರೆ. ಬೇರೆಯವರ ಕಾಳಜಿ ಮಾಡುತ್ತಾರೆ, ಬೇರೆಯವರ ಸಮಸ್ಯೆ ಬಗ್ಗೆ ಯೋಚಿಸುತ್ತಾರೆ, ಆದರೆ ತಮ್ಮ ಶರೀರದ ಮೇಲೆ ಗಮನ ಕೊಡುವುದಿಲ್ಲ. ಈ ಸ್ವಭಾವ ಒಳ್ಳೆಯದು, ಆದರೆ ಅತಿ ಆಗಬಾರದು. ಈ ಸಮಯದಲ್ಲಿ ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಬೇಕು. ನಿದ್ದೆ ಸರಿಯಾಗಿ ಮಾಡಿ, ಊಟ ಸರಿಯಾಗಿ ಮಾಡಿ, ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸಿ. ಬೆಳಿಗ್ಗೆ ಒಂದು ಹೊತ್ತು ಮೌನವಾಗಿ ಕುಳಿತುಕೊಳ್ಳಿ, ಧ್ಯಾನ ಮಾಡಿ, ಅಥವಾ ಪ್ರಕೃತಿಯ ನಡುವೆ ಸ್ವಲ್ಪ ಹೊತ್ತು ಕಳೆಯಿರಿ. ಅದು ನಿಮ್ಮ ಮನಸ್ಸಿಗೆ ಶಕ್ತಿ ಕೊಡುತ್ತದೆ, ನಿಮ್ಮ ಶರೀರಕ್ಕೆ ಚೈತನ್ಯ ಕೊಡುತ್ತದೆ. ಕೆಲವು ವೃಶ್ಚಿಕ ರಾಶಿಯ ಜನರಿಗೆ ಈ ಸಮಯ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯ ತೊಂದರೆ ಇರಬಹುದು. ಕೆಲವರಿಗೆ ತಲೆನೋವು ಅಥವಾ ಬೆನ್ನು ನೋವು ಇರಬಹುದು. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಮ್ಮೆ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಿ. ಮುಂಜಾಗ್ರತೆ ಮಾಡಿದರೆ ಯಾವ ಸಮಸ್ಯೆಯೂ ದೊಡ್ಡದಾಗುವುದಿಲ್ಲ. ಆರೋಗ್ಯ ಚೆನ್ನಾಗಿದ್ದರೆ ಮಿಕ್ಕ ಎಲ್ಲ ಯಶಸ್ಸು ಸಾಧ್ಯ. ಓದುತ್ತಿರುವ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಮಹತ್ವದ ಸಮಯ. ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ, ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಲಿದೆ. ಯಾವ ವಿಷಯ ಕಷ್ಟ ಅಂದುಕೊಳ್ಳುತ್ತಿದ್ದಿರೋ ಅದು ಈಗ ಸ್ಪಷ್ಟವಾಗಲಿದೆ. ಯಾವ ಪರೀಕ್ಷೆ ಭಯ ಹುಟ್ಟಿಸುತ್ತಿತ್ತೋ ಅದರಲ್ಲಿ ಈಗ ಆತ್ಮವಿಶ್ವಾಸ ಬರಲಿದೆ. ನಿಮ್ಮ ಶಿಕ್ಷಕರ ಅಥವಾ ಮಾರ್ಗದರ್ಶಕರ ಮೆಚ್ಚುಗೆ ಸಿಗಲಿದೆ. ನಿಮ್ಮ ಶ್ರಮ ವ್ಯರ್ಥ ಹೋಗದು. ಇದು ಗ್ರಹಗಳ ಮಾತು. ಪರದೇಶ ಪ್ರಯಾಣ ಅಥವಾ ಬೇರೆ ನಗರಕ್ಕೆ ಹೋಗುವ ಯೋಜನೆ ಇದ್ದರೆ ಈ ಸಮಯ ಅನುಕೂಲವಾಗಿದೆ. ನಿಮ್ಮ ಕನಸಿನ ಸ್ಥಳ, ನಿಮ್ಮ ಕನಸಿನ ಅವಕಾಶ, ಅದು ಈಗ ಕೈ ಚಾಚಿ ಕರೆಯುತ್ತಿದೆ. ಸ್ವಲ್ಪ ಧೈರ್ಯ ತೋರಿಸಿ, ಒಂದು ಹೆಜ್ಜೆ ಮುಂದೆ ಇರಿಸಿ. ಆ ಹೆಜ್ಜೆ ನಿಮ್ಮ ಜೀವನವನ್ನು ಮೇಲಕ್ಕೆ ಕರೆದೊಯ್ಯಲಿದೆ. ಪರದೇಶದಲ್ಲಿ ಕೆಲಸದ ಅವಕಾಶ ಯೋಚಿಸುತ್ತಿದ್ದರೆ ಆ ಸಾಧ್ಯತೆ ಈ ಸಮಯ ಬಲವಾಗಿದೆ. ಕುಟುಂಬದ ವಿಷಯದಲ್ಲಿ ಈ ಸಮಯ ಒಂದು ಮೃದು ಸ್ಪರ್ಶ ತರುತ್ತಿದೆ. ಕುಟುಂಬದ ಒಳಗೆ ಇದ್ದ ಗೊಂದಲ, ಹಳೆಯ ಮನಸ್ತಾಪ, ಮಾತಾಡದ ನೋವು ಇವೆಲ್ಲ ಕ್ರಮೇಣ ಮಾಗುತ್ತಿವೆ. ಒಬ್ಬ ಹಿರಿಯರ ಆಶೀರ್ವಾದ ನಿಮಗೆ ಸಿಗಲಿದೆ. ಒಂದು ಸಂತೋಷದ ಸಮಾರಂಭ ಕುಟುಂಬದಲ್ಲಿ ನಡೆಯಬಹುದು. ನಿಮ್ಮ ತಾಯಿ ಅಥವಾ ತಂದೆಯ ಆರೋಗ್ಯ ಸ್ವಲ್ಪ ಕಳವಳ ತರಬಹುದು. ಆದ್ದರಿಂದ ಅವರ ಬಗ್ಗೆ ಹೆಚ್ಚು ಗಮನ ಕೊಡಿ. ಅವರ ಜೊತೆ ಸಮಯ ಕಳೆಯಿರಿ, ಅವರ ಮಾತು ಕೇಳಿ. ಅದರಿಂದ ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. ಈಗ ಮುಂದಿನ 7 ದಿನಗಳ ಬಗ್ಗೆ ಮಾತಾಡೋಣ.
ಈ 7 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನಗಳಾಗಿ ಮಾರ್ಪಡಬಹುದು. ಮೊದಲ 4 ದಿನಗಳಲ್ಲಿ ನೀವು ಮರೆತ ಒಂದು ಅವಕಾಶ ಮತ್ತೆ ಮುಂದೆ ಬರಬಹುದು. ಯಾರೋ ಒಬ್ಬರು ನಿಮ್ಮ ಬಳಿ ಒಂದು ಪ್ರಸ್ತಾಪ ತರಬಹುದು, ಅಥವಾ ಒಂದು ಹೊಸ ಮಾಹಿತಿ ನಿಮ್ಮ ಕಿವಿಗೆ ಬೀಳಬಹುದು. ಆ ಮಾಹಿತಿ ನಿರ್ಲಕ್ಷ್ಯ ಮಾಡಬೇಡಿ. ಅದರ ಹಿಂದೆ ಒಂದು ದೊಡ್ಡ ಅವಕಾಶ ಇದೆ. ಮುಂದಿನ 5ರಿಂದ 9ನೇ ದಿನದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಚಲನೆ ಆಗಬಹುದು. ಹಣ ಬರುವ ಸಂಭಾವನೆ ಹೆಚ್ಚಿದೆ. ಒಂದು ಮೂಲ ಸಂಪರ್ಕ ಮತ್ತೆ ಜೀವಂತವಾಗಬಹುದು. ಹಳೆಯ ಗೆಳೆಯ ಅಥವಾ ಹಳೆಯ ಸಹೋದ್ಯೋಗಿ ಒಂದು ಮಹತ್ವದ ಮಾಹಿತಿ ಕಳುಹಿಸಬಹುದು. ಆ ಮಾಹಿತಿ ನಿಮ್ಮ ಮುಂದಿನ ಹೆಜ್ಜೆ ನಿರ್ಧರಿಸಲು ಸಹಾಯ ಮಾಡಬಹುದು. 10ರಿಂದ 14ನೇ ದಿನದಲ್ಲಿ ಒಂದು ಮಹಾ ಘಟನೆ ನಡೆಯಬಹುದು. ಅದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಒಂದು ಒಳ್ಳೆಯ ಸುದ್ದಿ ಆಗಿರಬಹುದು, ಅಥವಾ ನಿಮ್ಮ ಸಂಬಂಧದಲ್ಲಿ ಒಂದು ಮಹತ್ತರ ನಿರ್ಧಾರ ಆಗಿರಬಹುದು, ಅಥವಾ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಒಂದು ದೊಡ್ಡ ಸಂತೋಷ ನಿಮ್ಮ ಜೀವನಕ್ಕೆ ಬರಬಹುದು. ಆ ಸಂತೋಷವನ್ನು ಮೊದಲಿನಿಂದ ಊಹಿಸಿರುವುದಿಲ್ಲ, ಆದ್ದರಿಂದ ಅದು ಇನ್ನಷ್ಟು ಮಧುರ. ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಮಾತಾಡಬೇಕು, ಏಕೆಂದರೆ ವೃಶ್ಚಿಕ ರಾಶಿ ಮತ್ತು ಆಧ್ಯಾತ್ಮ ಅತ್ಯಂತ ಗಾಢ ಸಂಬಂಧ ಹೊಂದಿವೆ. ವೃಶ್ಚಿಕ ರಾಶಿಯ ಜನರು ಸ್ವಭಾವತಃ ಆಳವಾದ ಚಿಂತನೆ ಮಾಡುವವರು. ಜೀವನದ ಅರ್ಥ ಏನು? ಈ ಜನ್ಮ ಏಕೆ ಬಂತು? ಈ ಸಂಬಂಧಗಳ ಹಿಂದೆ ಏನು ಇದೆ ಎಂದು ಅವರು ಯಾವಾಗಲೂ ಹುಡುಕುತ್ತಿರುತ್ತಾರೆ. ಈ ಗುಣ ಅವರನ್ನು ಬೇರೆಯವರಿಗಿಂತ ಭಿನ್ನ ಮಾಡುತ್ತದೆ. ಈ ಸಮಯ ನಿಮ್ಮ ಆಧ್ಯಾತ್ಮಿಕ ಚೇತನ ಎಚ್ಚರಗೊಳ್ಳುತ್ತಿದೆ. ನೀವು ಪ್ರಾರ್ಥನೆ ಮಾಡಿ, ಶ್ರದ್ಧೆಯಿಂದ ಪೂಜೆ ಮಾಡಿ. ಯಾವ ದೇವರನ್ನು ನೀವು ನಂಬುತ್ತೀರೋ ಆ ದೇವರ ಮುಂದೆ ಮಂಡಿ ಉರಿಕೂಡಿ. ನಿಮ್ಮ ಮನಸ್ಸಿನ ಎಲ್ಲ ಭಾರ, ಎಲ್ಲ ಭಯ, ಎಲ್ಲ ಸಂದೇಹ ಅದನ್ನು ಅವರ ಮುಂದೆ ಇರಿಸಿ. ದೇವರು ಕೇಳುತ್ತಾರೆ, ದೇವರು ಉತ್ತರ ಕೊಡುತ್ತಾರೆ. ಆ ಉತ್ತರ ಸ್ಪಷ್ಟ ಶಬ್ದದಲ್ಲಿ ಬರದೇ ಇರಬಹುದು, ಆದರೆ ಒಂದು ಅನಿಸಿಕೆಯಾಗಿ, ಒಂದು ಕನಸಿನಲ್ಲಿ, ಒಂದು ಸಂಕೇತದ ರೂಪದಲ್ಲಿ ಆ ಉತ್ತರ ನಿಮ್ಮ ಬಳಿ ತಲುಪುತ್ತದೆ. ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಮಾತಾಡೋಣ. ಈ ಸಮಯ ನಿಮ್ಮ ಗ್ರಹಗಳ ಶಕ್ತಿ ಹೆಚ್ಚಿಸಲು ಕೆಲವು ಸರಳ ಆದರೆ ಶಕ್ತಿಶಾಲಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಪ್ರತಿ ಮಂಗಳವಾರ ಮತ್ತು ಶನಿವಾರ ಕಪ್ಪು ಎಳ್ಳು ಮತ್ತು ಎಣ್ಣೆ ಶನಿದೇವರಿಗೆ ಅರ್ಪಿಸಿ, ಅದು ನಿಮ್ಮ ಶನಿ ಶಕ್ತಿ ಬಲಗೊಳಿಸುತ್ತದೆ. ಪ್ರತಿ ಗುರುವಾರ ಬಾಳೆಹಣ್ಣು ಅಥವಾ ಬೆಲ್ಲ ಗುರುದೇವರಿಗೆ ಅರ್ಪಿಸಿ, ಅದು ನಿಮ್ಮ ಭಾಗ್ಯ ಮತ್ತು ಜ್ಞಾನ ಹೆಚ್ಚಿಸುತ್ತದೆ. ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಶನಿವಾರ ಧರಿಸಿ. ಹಳದಿ ಅಥವಾ ಕಿತ್ತಳೆ ಬಣ್ಣ ಗುರುವಾರ ಧರಿಸಿ. ನೀರಿನ ಮೂಲಗಳ ಸ್ವಚ್ಛತೆಗೆ ಕೊಡುಗೆ ಕೊಡಿ. ಮರ ನೆಡಿ ಅಥವಾ ಬಡವರಿಗೆ ಆಹಾರ ಕೊಡಿ. ಈ ಸರಳ ಕ್ರಿಯೆಗಳು ನಿಮ್ಮ ಗ್ರಹ ಶಕ್ತಿ ಅಪಾರವಾಗಿ ಹೆಚ್ಚಿಸುತ್ತವೆ, ಏಕೆಂದರೆ ಗ್ರಹಗಳು ನಮ್ಮ ನಡವಳಿಕೆ ಗಮನಿಸುತ್ತವೆ, ನಮ್ಮ ಮನಸ್ಸನ್ನು ಅಳೆಯುತ್ತವೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಮನಸ್ಸಿನ ಒಳಗೆ ಹೇಳಿಕೊಳ್ಳಿ, ನಾನು ಅರ್ಹ, ನಾನು ಶಕ್ತಿಶಾಲಿ, ನನ್ನ ಜೀವನ ಒಳ್ಳೆಯದಾಗಲಿದೆ. ಈ ಮಾತುಗಳು ಸಣ್ಣವು, ಆದರೆ ಇವುಗಳ ಶಕ್ತಿ ಅಪಾರ. ನಿಮ್ಮ ಮನಸ್ಸು ನಂಬಿದ್ದನ್ನು ಬ್ರಹ್ಮಾಂಡ ನಿಜ ಮಾಡುತ್ತದೆ. ಆದ್ದರಿಂದ ಒಳ್ಳೆಯದನ್ನು ನಂಬಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ನಿರೀಕ್ಷಿಸಿ. ಒಂದು ಮಹತ್ವದ ಸತ್ಯ ಹೇಳಬೇಕು. ವೃಶ್ಚಿಕ ರಾಶಿಯ ಜನರ ಯಶಸ್ಸು ಯಾವಾಗಲೂ ರಹಸ್ಯವಾಗಿ ಬರುತ್ತದೆ. ಅದು ಡಂಗುರ ಸಾರುವುದಿಲ್ಲ, ಅದು ಮುನ್ಸೂಚನೆ ಕೊಡುವುದಿಲ್ಲ. ಒಂದು ದಿನ ಬೆಳಿಗ್ಗೆ ಎದ್ದಾಗ ಎಲ್ಲ ಬದಲಾಗಿ ಬಿಟ್ಟಿರುತ್ತದೆ. ನೀವು ಹಿಂದೆ ಕಷ್ಟಪಟ್ಟ ಆ ವಿಷಯ ಒಂದು ದಿನ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಆಗಿಬಿಡುತ್ತದೆ. ನೀವು ಅಳುತ್ತಾ ಕಳೆದ ಆ ರಾತ್ರಿ ಒಂದು ದಿನ ನಿಮ್ಮ ಬಲವಾದ ಅಡಿಪಾಯ ಆಗಿಬಿಡುತ್ತದೆ. ಇದೇ ವೃಶ್ಚಿಕ ರಾಶಿಯ ಮಾಯೆ. ನಿಮಗೆ ಒಂದು ಮಾತು ಕೇಳಿ, ಈ ಜೀವನದಲ್ಲಿ ನೀವು ಎಷ್ಟು ಬೀಳ್ತೀರಿ ಎಂಬುದಕ್ಕಿಂತ ಎಷ್ಟು ಸಲ ಎದ್ದೇಳ್ತೀರಿ ಎಂಬುದು ಮಹತ್ವದ್ದು. ನೀವು ಬಿದ್ದರೆ ಮತ್ತೆ ಎದ್ದೇಳ್ತೀರಿ, ಮತ್ತೆ ಬಿದ್ದರೆ ಮತ್ತೆ ಎದ್ದೇಳ್ತೀರಿ. ಇದು ವೃಶ್ಚಿಕ ರಾಶಿಯ ಸ್ವಭಾವ, ಇದು ನಿಮ್ಮ ಜನ್ಮ ಗುಣ. ಈ ಗುಣ ಎಂದಿಗೂ ಕಳೆದುಕೊಳ್ಳಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ತಲೆಮಾರಿನಲ್ಲಿ ಒಮ್ಮೆ ಮಾತ್ರ ಬರುವ ಮಹಾ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಆ ಗಾಳಿ ನಿಮ್ಮ ಹಳೆಯ ದುಃಖಗಳನ್ನು ಹಾರಿಸಿ ಹೋಗಲಿದೆ, ನಿಮ್ಮ ಹಳೆಯ ಭಯಗಳನ್ನು ಕರಗಿಸಿ ಹೋಗಲಿದೆ. ಆ ಗಾಳಿ ತನ್ನ ಜೊತೆ ಹೊಸ ಭರವಸೆ ತರುತ್ತದೆ, ಹೊಸ ಅವಕಾಶ ತರುತ್ತದೆ, ಹೊಸ ಜೀವನ ತರುತ್ತದೆ. ನೀವು ಅದಕ್ಕೆ ಸ್ವಾಗತ ಕೋರಲು ಸಿದ್ಧರಾಗಿ. ಈ ಸಮಯ ಶಾಂತಿ ಕಾಪಾಡಿಕೊಳ್ಳಿ, ನಿಮ್ಮ ವ್ಯಕ್ತಿತ್ವದ ಘನತೆ ಉಳಿಸಿಕೊಳ್ಳಿ. ಯಾರಾದರೂ ನಿಮ್ಮನ್ನು ಸಣ್ಣದಾಗಿ ಮಾತಾಡಿದರೆ ಉರಿಯಬೇಡಿ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಭಾವಿಸಿದರೆ ಜಗಳಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತಾಡುತ್ತದೆ, ಸಮಯ ನಿಮ್ಮ ಪರವಾಗಿ ಮಾತಾಡುತ್ತದೆ, ಗ್ರಹಗಳು ನಿಮ್ಮ ಪರವಾಗಿ ನಿಂತಿವೆ. ಮನಸ್ಸಿನ ಒಳಗೆ ಒಂದು ಪ್ರಶ್ನೆ ಇರಬಹುದು, ಇಷ್ಟೆಲ್ಲ ನಿಜವಾಗಿ ಆಗುತ್ತದೆಯೇ ಎಂದು. ಆ ಸಂದೇಹ ಮನುಷ್ಯ ಸಹಜ. ಆದರೆ ಒಂದು ಸಲ ನಿಮ್ಮ ಹಿಂದಿನ ಜೀವನ ನೋಡಿ.
ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಸಹಿಸಿದ್ದೀರಿ, ಎಷ್ಟು ನೋವು ನುಂಗಿದ್ದೀರಿ, ಅದೆಲ್ಲ ವ್ಯರ್ಥ ಆಗುವುದಿಲ್ಲ. ಅದೆಲ್ಲ ಒಂದು ದಿನ ಫಲ ಕೊಡುತ್ತದೆ. ಈ ಸಮಯ, ಆ ಫಲ ಕೊಡುವ ಸಮಯ ಬಂದಿದೆ. ನಿಮ್ಮ ಜೀವನದ ಅತ್ಯಂತ ಕಷ್ಟದ ಸಮಯ ಈಗ ಮುಗಿಯುತ್ತಿದೆ ಮತ್ತು ಅತ್ಯಂತ ಸುಂದರವಾದ ಸಮಯ ಆರಂಭವಾಗಲಿದೆ. ನೀವು ಕಾದಿದ್ದ ಆ ಕ್ಷಣ, ನೀವು ಕನಸು ಕಂಡ ಆ ಜೀವನ, ನೀವು ಬಯಸಿದ ಆ ಶಾಂತಿ, ಎಲ್ಲವೂ ನಿಮ್ಮ ಕಡೆ ಬರುತ್ತಿವೆ. ನಿಮ್ಮ ಕೈ ಚಾಚಿ ಸ್ವೀಕರಿಸಲು ಸಿದ್ಧರಾಗಿ. ವೃಶ್ಚಿಕ ರಾಶಿಯ ಮಹಾಶಕ್ತಿ ಈಗ ಜಾಗೃತವಾಗಿದೆ, ಈಗ ಎಚ್ಚರಗೊಂಡಿದೆ. ನಿಮ್ಮ ರಹಸ್ಯ ಯಶಸ್ಸು ಇನ್ನು ರಹಸ್ಯ ಉಳಿಯುವುದಿಲ್ಲ. ಅದು ಬೆಳಕಿಗೆ ಬರಲಿದೆ, ಇಡೀ ಜಗತ್ತು ನೋಡುವ ಹಾಗೆ. ನೀವು ಬೆಳಗಲಿದ್ದೀರಿ. ಈ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಈ ಶಕ್ತಿ ನಿಮ್ಮ ಬೆನ್ನಿಗೆ ನಿಲ್ಲಲಿ. ನಿಮ್ಮ ಪ್ರಯಾಣ ಮಂಗಳಕರವಾಗಿರಲಿ.